ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರಿಲ್ರು ಬಂಧುಗಳೇ? ನವವಿವಾಹಿತೆ ಗಾನವಿ ಸೂಸೈಡ್ ಕೇಸ್ ದಿನಕ್ಕೊಂದು ರೋಚಕ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಮೊನ್ನೆ ಬಿಗ್ ಟ್ವಿಸ್ಟ್ ಎಂಬಂತೆ ಗಾನವಿ ಪತಿ ಸೂರಜ್ ಕೂಡ ಸೂಸೈಡ್ ಮಾಡಿಕೊಂಡಿದ್ರು. ಜೊತೆಗೆ ಅತ್ತೆಯು ಆತ್ಮಹತ್ಯೆಗೆ ಯತ್ನಿಸಿದ್ರು. ಹಾಗಿದ್ರೆ ಸೂರಜ್ ಆತ್ಮಹತ್ಯೆಗೆ ಬೇರೆ ಕಾರಣ ಇದೆಯಂತೆ. ಅದು ಗಾನವಿ ಲವ್ವಿ ಡವ್ವಿ ಅಂತೆ. ಎಸ್, ಸೂರಜ್ ಕುಟುಂಬಸ್ಥರು ಈಗ ಗಾನವಿ ಸೇರಿ ಒಟ್ಟು 8 ಜನರ ವಿರುದ್ಧ ದೂರು ದಾಖಲಿಸಿದ್ದು, ಗಾನವಿ ವಿರುದ್ಧವೇ ಸಾಲು ಸಾಲು ಆರೋಪಗಳನ್ನು ಹೊರಿಸಿದ್ದಾರೆ. ಆದರೆ ಇವರಿಬ್ಬರು ಅದೇನು ಸಾಕ್ಷ್ಯ ಅಂತ ಇದ್ರೋ ಗೊತ್ತಿಲ್ಲ. ಇಬ್ಬರು ಬದುಕಿ ಪ್ರೂವ್ ಮಾಡಬೇಕಾದವರು ಈಗ ಮಸಣ ಸೇರಿದ್ದಾರೆ. ಆದರೆ ಇವರು ಸತ್ತು ಸಾಧಿಸಿದ್ದಾದ್ರೂ ಏನು? ಗಾನವಿ ಬಾಳು ಈಗ ಮುಗಿದು ಹೋದ ಅಧ್ಯಾಯವಾಗಿ ಬಿಟ್ಟಿದೆ. ಎತ್ತವರ ಹೊಡಲು ಕಿಚ್ಚು ಕಡಲಾಗಿತ್ತು. ದುರ್ದೈವಿ ಎಂಬಂತೆ ಪತಿ ಸೂರಜ್ ಸೂಸೈಡ್ ಮಾಡಿಕೊಂಡಿದ್ದ. ಮಗ ಇಲ್ಲ ಅನ್ನೋ ನೋವು ಅರಗಿಸಿಕೊಳ್ಳೋಕೆ ಆಗದೆ ಇತ್ತ ಸೂರಜ್ ತಾಯಿ ಜಯಂತಿಯು ಆತ್ಮಹತ್ಯೆಗೆ ಯತ್ನಿಸಿದ್ದು ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇದೀಗ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನಪ್ಪ ಅಂತೀರಾ? ಮೃತ ಗಾನವಿ ಸೇರಿ 8 ಜನರ ವಿರುದ್ಧ ಈಗ ದೂರು ದಾಖಲಾಗಿದೆ. ನಮ್ಮ ಮನೆ ಮಗ ಸೂರಜ್ ಮತ್ತೆ ಸೂರಜ್ ತಾಯಿ ಸಾವಿನ ಬದುಕಿನ ಹೋರಾಟಕ್ಕೆ ಗಾನವಿ ಮತ್ತು ಗಾನವಿ ಕುಟುಂಬಸ್ಥರೇ ಕಾರಣ ಅಂತ ಮೃತ ಸೂರಜ್ ಸಂಬಂಧಿ ರಾಜ್ಕುಮಾರ್ ಅನ್ನೋರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಹಾಗಾದ್ರೆ ಸೂರಜ್ ಸಾವಿಗೆ ಕಾರಣ ಏನು ಗೊತ್ತಾ? ಗಾನವಿ ಕುಟುಂಬಸ್ಥರು ಗಾನವಿ ಒಪ್ಪಿಗೆ ಪಡೆಯದೆ ಬಲವಂತದಿಂದ ಸೂರಜ್ಗೆ ಮದುವೆ ಮಾಡಿಕೊಟ್ಟಿದ್ರಂತೆ. ಜೊತೆಗೆ ಈ ಮದುವೆಯನ್ನ ಸೂರಜ್ ಮನೆಯವರೇ ಖರ್ಚು ಮಾಡಿಕೊಂಡು ಮದುವೆಯನ್ನ ಮಾಡ್ಕೊಂಡಿದ್ರಂತೆ. ಇದಿಷ್ಟೇ ಅಲ್ಲ, ಗಾನವಿ ಶ್ರೀ ಹರ್ಷ ಅನ್ನೋ ವ್ಯಕ್ತಿನ ಪ್ರೀತಿಸ್ತಾ ಇದ್ಲಂತೆ. ಈ ವಿಚಾರವನ್ನ ಸೂರಜ್ ಬಳಿಯೋ ಹೇಳಿ ಮದುವೆ ಆಗ್ತೀನಿ ಅಂತ ಹೇಳಿದ್ಲಂತೆ. ಅದೇ ವಿಚಾರಕ್ಕೆ ಇಬ್ಬರು ಶ್ರೀಲಂಕಾದಿಂದ 25ರ ಬದಲು ಡಿಸೆಂಬರ್ 21ಕ್ಕೆ ವಾಪಸ್ಸಾಗಿದ್ರು. ಡಿಸೆಂಬರ್ 22ರಂದು ಗಾನವಿಯನ್ನ ಅವರ ಕುಟುಂಬಸ್ಥರು ಬಂದು ತವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಅದಾಗಿ ಡಿಸೆಂಬರ್ 24ರಂದು ಗಾನವಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆದರೆ ಇದಕ್ಕೆಲ್ಲ ಮೃತ ಸೂರಜ್ ಕುಟುಂಬಸ್ಥರೇ ಕಾರಣ ಅಂತ ಆಕೆಯ ಎತ್ತವರು ಮೀಡಿಯಾದಲ್ಲಿ ಹೇಳಿಕೆಗಳನ್ನು ನೀಡಿದ್ರು. ಈ ಅವಮಾನವನ್ನು ಹೇಳಿಕೆಗಳನ್ನು ತಾಳಲಾರದೆ ಮನನೊಂದ ಸೂರಜ್ ಹಾಗೂ ಅವರ ತಾಯಿ ಹಾಗೂ ಸಹೋದರ ನಾಗಪುರಕ್ಕೆ ಹೋಗಿದ್ರು. ಅಲ್ಲಿ ಮನನೊಂದಂತಹ ಸೂರಜ್ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಅವರ ತಾಯಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಈಗ ಅವರ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಹೀಗಾಗಿ ಇದಕ್ಕೆಲ್ಲ ಗಾನವಿ ಕುಟುಂಬಸ್ಥರೇ ಕಾರಣ ಅಂತ ಆರೋಪಿಸಿದ್ದು ದೂರು ದಾಖಲಾಗಿದೆ. ಗಾನವಿ ತಂದೆ ಮಾತನಾಡುತ್ತಾ, ಈಗ ನನ್ನ ಮಗಳು ಇಲ್ಲ, ನನ್ನ ಅಳಿಯ ಈ ರೀತಿ ಮಾಡಿಕೊಳ್ಬಾರ್ದಾಗಿತ್ತು, ಸತ್ತು ಸಾಧಿಸಿದ್ದಾದ್ರೂ ಏನು? ಅವರು ತಪ್ಪು ಮಾಡಿಲ್ಲ ಅಂತಿದ್ರೆ ಬದುಕಿ ಪ್ರೂವ್ ಮಾಡಬೇಕಾಗಿತ್ತು. ನಪುಂಸಕ ಅಂದರೆ ಹಾಗಂತ ಕರೆಸ್ಕೊಂಡಂತಹ ವ್ಯಕ್ತಿ ನಾನು ನಪುಂಸಕ ಅಲ್ಲ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಈಗ ಸಮಾಜದ ಮುಂದೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋದೇ ಉಳಿದು ಹೋಗುತ್ತೆ. ಹಾಗಂತ ಹೇಳಿ ಬೇಸರವನ್ನು ಹೊರಹಾಕಿದ್ರು. ಇಷ್ಟೆಲ್ಲ ನಡೆದ್ಮೇಲೆ ಸೂರಜ್ ಕುಟುಂಬಸ್ಥರು ಇಂದು ಮಾಧ್ಯಮದ ಮುಂದೆ ಬರಬಹುದು. ಸುದ್ದಿಗೋಷ್ಠಿ ನಡೆಸಿ ಗಾನವಿ ಕಡೆಯವರಿಂದ ಏನೆಲ್ಲ ಕಿರುಕುಳ ಆಯಿತು, ಅವಮಾನ ಹೇಗಾಯಿತು, ಬೆದರಿಕೆ ಕರೆಗಳು ಬಂದಿದೆಯಾ ಅನ್ನೋದನ್ನು ವಿವರಿಸಬಹುದು. ಒಟ್ಟಿನಲ್ಲಿ ಈಗ 2 ಕುಟುಂಬಗಳ ಜಗಳ ಬೀದಿಗೆ ಬಂದು ನಿಂತಿದೆ. ಸಾವೇ ಎಲ್ಲದಕ್ಕೂ ಪರಿಹಾರವಲ್ಲ, ಉತ್ತರವೂ ಅಲ್ಲ. ಅವರಿಬ್ಬರು ಬದುಕಿ ಸಾಧಿಸಿ ತೋರಿಸ್ಬೇಕಿತ್ತು. ಆರೋಪಗಳನ್ನು ಸುಳ್ಳು ಅಂತ ಸಾಬೀತು ಮಾಡಬೇಕಾಯಿತು. ಆದರೆ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡು ಬಾರದೇ ಇರೋ ಲೋಕಕ್ಕೆ ತೆರಳಿದ್ದಾರೆ. ಸದ್ಯ ಪೊಲೀಸರು ತನಿಖೆ ನಡೆಸುತ್ತಾ ಇದಕ್ಕೆ ಸದ್ಯದಲ್ಲೇ ಉತ್ತರವನ್ನು ಕಂಡುಕೊಡಲಿದ್ದಾರೆ. ಸೂಪರ್.